Hello students. So up to now in fourth unit we had seen the cost of capital. It's totally about the cost of capital, meaning and its advantage, disadvantages, everything. And the next part is what about the types of cost of capital. That means what are the sources they have included in the capital. So how much cost we are incurring, that means company is incurring on various types of capital that we had seen. Among that, first one is what cost of debt. Okay, so cost of debt we have completed actually. So cost of debt ನಾವು ಕಂಪ್ಲೀಟ್ ಮಾಡ್ಕೊಂಡಿವ್ರಿ. ನಿಮ್ಗೆ ನಾಳೆ ಅದ್ರ ಮೇಲೆ ಒಂದು ಹೋಮ್ವರ್ಕ್ ಕೊಡ್ತೀನಿ ಪ್ರಾಬ್ಲಮ್. ಸೊ ಕಾಸ್ಟ್ ಆಫ್ ಡೆಟ್ ವಿ ಆರ್ ಡನ್. ಸೊ ವೇರ್ ವಿ ಹ್ಯಾಡ್ ಸೀನ್ ರಿಡಿಮೇಬಲ್ ಡೆಟ್ ಆ್ಯಂಡ್ ಇರ್ರಿಡಿಮೇಬಲ್ ಡೆಟ್. ಓಕೆ, ಸೊ ಕಾಸ್ಟ್ ಆಫ್ ಡೆಟ್ನ ಏನಿದೆ ಎರಡು ಥರ ಇದಾವೆ, ಒಂದು ರಿಡಿಮೇಬಲ್, ಇನ್ನೊಂದು ಇರ್ರಿಡಿಮೇಬಲ್ ಅಂತ ಹೇಳಿ. ರಿಡಿಮೇಬಲ್ ಅಂದ್ರೆ ಏನು ರೀ, ರೀಪೇಮೆಂಟ್ ಆಗ್ತದೆ, ಸಮ್ ಡೆಫಿನೇಟ್ ಪೀರಿಯಡ್ ವಿಲ್ ಬಿ ದೇರ್. ಇರ್ರಿಡಿಮೇಬಲ್ ಮೀನ್ಸ್ ವೇರ್ ಟೈಮ್ ಪೀರಿಯಡ್ ಈಸ್ ನಾಟ್ ಗಿವನ್ ಬಟ್ ರಿಮೈನಿಂಗ್ ಇನ್ಫಾರ್ಮೇಷನ್ ವೇರ್ ಗಿವನ್. ಓಕೆ, ಸೊ ದ್ಯಾಟ್ ವಿ ಹ್ಯಾಡ್ ಸೀನ್ ಅಪ್ ಟು ನೌ. ಸೊ ಅದ್ರ ಮೇಲೆ ಒಂದು ನಿಮ್ಗೆ 3-4 ಪ್ರಾಬ್ಲಮ್ಸ್ನ ಹೇಳೀನಿ. ಅವೆಲ್ಲ ಸ್ವಲ್ಪ ಅಷ್ಟೇ ಅದೇ ವೆರೈಟಿನಾಗೆ ಬರ್ತಾವೆ, ಆಲ್ಮೋಸ್ಟ್ ನಿಮ್ಗೆ ಕೇಳಿದ ಅಂತ ನಾನು ಅಂದ್ಕೊಂಡೀನಿ. ಸೊ ನಾವು ಇನ್ ದಿಸ್ ವಿಡಿಯೋ ಐಮ್ ಗೋಯಿಂಗ್ ಟು ಸ್ಟಾರ್ಟ್ the second type of cost of capital, second source, that is preference share capital. Okay, that is cost of preference share capital. So in case company preference share ಮುಖಾಂತರ ಕ್ಯಾಪಿಟಲ್ ರೈಸ್ ಮಾಡಿದರೆ ಅದಕ್ಕೆ ಎಷ್ಟು ಕಾಸ್ಟ್ ಕೊಡಬೇಕಾಗ್ತದೆ ಅವರು, ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಟ್ ಈಸ್ ಸೇಮ್ ಹೌ ವಿ ಕ್ಯಾಲ್ಕುಲೇಟೆಡ್ ಫಾರ್ ದ ಡೆಟ್, ಓನ್ಲಿ ಸಮ್ ಆಫ್ ದ ಎಲಿಮೆಂಟ್ಸ್ ವಿಲ್ ಚೇಂಜ್. ಓಕೆ, ಐಡಿಯಾ ಆಫ್ ಕ್ಯಾಲ್ಕುಲೇಷನ್ ವಿಲ್ ಬಿ ಸೇಮ್. ಕ್ಯಾಲ್ಕುಲೇಷನ್ ಮಾಡೋವಂಥ ಪ್ರೊಸೆಸ್ ಇರ್ತದಲ್ಲ ಅದು ಎಲ್ಲ ಸೇಮೇ ಅದ ರೀ, ಬೇರೆ ಇದು ಒಂದು ಸ್ವಲ್ಪ ಚೇಂಜ್ ಆಗ್ತದೆ ಅಷ್ಟೇ. ಅಂದರೆ ನಾವೇನು ತೊಗೋತೀವಲ್ಲ ಅದನ್ನು ನೇಮಿಂಗ್ಸ್ ಸ್ವಲ್ಪ ಚೇಂಜ್ ಆಗ್ತದೆ. ಸೊ ಲೆಟ್ ಅಸ್ ಸಿ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸಿ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್. A fixed rate of dividend is payable on preference shares. Yes, you already know. So how a fixed interest rate is paid on the debt capital, likewise on the preference shares also a fixed dividend is paid. Fixed dividend is paid on the preference shares. So every year preference shareholders will get the preference dividend. And how preference share is different from equity share, where preference shares are having preferential right, that is means the first right than the equity shares in taking the dividend. Okay, so see here, what is this cost of preference capital? Fixed rate of dividend is payable on preference shares, but payment of dividend is no legal binding. It is generally paid whenever the company makes sufficient profits. ಎಸ್, ಸೊ ಹಂಗೆಲ್ಲರೂ ಇದು ಮಾಡಿ ಹೇಳ್ತಾರೆ ರೀ, ಸೊ ಪ್ರತಿ ವರ್ಷ ನಾವು ಪೇ ಮಾಡಲೇಬೇಕು ಅಂತೇಳಿ. ಹೌದು, ಬಟ್ ಪ್ರಿಫರೆನ್ಸ್ ಒಳಗೂ ಯಾವ ಥರ ಇರ್ತಾವೆ ಭಾಳಷ್ಟು ಟೈಪ್ ಇದಾವೆ. ಒಂದೊಂದು ಹೆಂಗಿದಾವೆ ಅಂತಂದ್ರೆ ನಿಮ್ದು ಡೆಫಿನೇಟ್ ಪ್ರಾಫಿಟ್ ಆದಾಗ ಅಷ್ಟೇ, ಅಂದರೆ ಸಫಿಷಿಯೆಂಟ್ ಪ್ರಾಫಿಟ್ ಆಗಿರಬೇಕು. ಸೊ ಸಫಿಷಿಯೆಂಟ್ ಪ್ರಾಫಿಟ್ ಆದರೆ ಏನು ಮಾಡಬೇಕು, ಅವ್ರಿಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು, ಇಲ್ಲಾಂದ್ರೆ ಕ್ಯಾರಿ ಆಗ್ತದೆ. ಓಕೆ, ಕುಮುಲೇಟಿವ್ ಅಂತ ಹೇಳ್ತಾರೆ, ನೀವು ಕೇಳಿರ್ಬೋದು, ಕುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತಲೂ ಹೇಳ್ತಾರೆ. ಓಕೆ, ಬಟ್ ಯೂಜ್ವಲಿ ಡಿಬೆಂಚರ್ನಾಗ ಈ ಥರ ಬರ್ತಾವೆ ಕುಮುಲೇಟಿವ್ ಡೆಟ್ ಅಂತ ಹೇಳಿ. ಸೊ ಅದನ್ನು ಕ್ಯಾರಿ ಆಗ್ತದೆ. ಸೊ ಹಿಯರ್ ಆಲ್ಸೋ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ವೇರ್ ಕಂಪ್ನಿ ವಿಲ್ ಗೋ ಫಾರ್ ಮೇಕಿಂಗ್ ದ ಪೇಮೆಂಟ್ ಆಫ್ ಡಿವಿಡೆಂಡ್ if company makes sufficient, that is good amount of profit, enough amount of profit. See, if the dividend is not paid to preference shareholders, it will affect the fund raising capacity of the company. Yes, ಸಿ ಇರಲಿ ಬಿಡು, ಇಲ್ಲಾಂದ್ರೆ ಮತ್ತೆ ಯಾವಾಗಾರು ಕೊಡೋಣ ಅಂತ ನಾವು ಅಂದ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ ರೀ, ನಿಮ್ಮ ಕಂಪ್ನಿ ಒಳಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಅದನ್ನ ಅವ್ರು ಏನು ಮಾಡ್ತಾರೆ, ಶೇರ್ ಮಾರ್ಕೆಟ್ನಾಗ ಮಾರಿ ಬಿಡ್ತಾರೆ ಪ್ರಿಫರೆನ್ಸ್ ಶೇರ್ಸನ್ನು. ಸೊ ಅವಾಗ ಏನಾಗ್ಬಿಡ್ತದೆ, ಒಮ್ಮೊಮ್ಮೆ ಭಾಳ ಶೇರ್ಸ್ ಎಲ್ಲ ಮಾರ್ಕೆಟ್ನಾಗೆ ಕೂತು ಅಂದರೆ ಕಂಪನಿದು ಕ್ಯಾಪಿಟಲ್ ಕಡಿಮೆ ಆಗಿಬಿಡ್ತದೆ ರೀ. ಸೊ ದೇ ಕಾಂಟ್ ಏಬಲ್ ಟು ಗೆಟ್ ದ ಸಫಿಷಿಯೆಂಟ್ ಅಮೌಂಟ್ ಫ್ರಮ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. So that's why giving importance to preference shareholders is also very important. That's why the company has to satisfy them also. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಹೆಂಗೆ ಕಾಯ್ಕೋತಾರಲ್ಲ ಹಾಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೂ ಕಾಯ್ಕೋಬೇಕು, ಅವ್ರಿಗೂ ಯಾವಾಗಲೂ ಸ್ಯಾಟಿಸ್ಫೈ ಮಾಡಬೇಕು. ಸಿ 1 ವರ್ಷ ಸುಮ್ಮನೆ ಇರ್ತಾರೆ, 2 ವರ್ಷ ಸುಮ್ಮನೆ ಇರ್ತಾರೆ ರೀ, ಆಮೇಲೆ ಯಾಕೆ ಸುಮ್ಮನೆ ಇರ್ತಾರೆ ರೀ ಶೇರ್ ಹೋಲ್ಡರ್ಸ್? So what they will do, they will take back their investment in the company, is it? So if that company is not making the payment of dividend regularly, then no shareholders will continue with that company. They will
sell out the shares in the share market, or they will give return to the company, so as they feel. So that's why the company has to take care about this aspect, and they have to give the regular dividends to them. See, hence dividend are regularly paid on preference shares except when there is no profits to pay dividends. But preference capital is not cost free. Yes, so ಯಾವಾಗೂ ನೀವು ಕಂಪನಿ ಯಾವಾಗ ಚಲೋ ಪ್ರಾಫಿಟ್ ಮಾಡಿರ್ತಾರೆ ಅವ್ರು ಅವಾಗ ಏನು ಮಾಡಬೇಕು, ಕ್ಯಾಪಿಟಲ್ ಪೇ ಸಾರಿ ಕಾಸ್ಟ್ ಏನಿರ್ತದಲ್ಲ ಕ್ಯಾಪಿಟಲ್ ಮೇಲೆ, ಅದಕ್ಕೆ ಡಿವಿಡೆಂಡ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಕಂಪಲ್ಸರಿ ಪೇ ಮಾಡಲೇಬೇಕು. ಓಕೆ, ಬಟ್ ನೀವು ಹಾಗೆ ಯಾವಾಗ್ಲೂ ನೆವ ಕೂತ್ರೆ ಕಂಪ್ನಿದವ್ರು ನೆವ ಹಚ್ಚಿದ್ರೆ ಅವ್ರು ಇರಂಗಿಲ್ಲ ರೀ, ಕಂಪ್ನಿಯಿಂದ ಬಿಟ್ಟು ಹೋಗ್ಬಿಡ್ತಾರೆ, ಅವ್ರು ಶೇರ್ಸನ್ನು ಮಾರ್ಕೆಟ್ನಾಗ ಮಾರಿ ಹೋಗ್ಬಿಡ್ತಾರೆ. ಸೊ ದ್ಯಾಟ್ಸ್ ವೈ ಕಂಪನಿ ಹ್ಯಾಸ್ ಟು keep the interest of preference shareholders by giving the regular payment of their dividend. Okay, so preference capital is called as what? Cost capital only. That means it is not free of cost. Free of cost ಇಂದ ಬರೋದಿಲ್ಲ, ಅವ್ರದ್ದು ಕಾಸ್ಟ್ ಪೇ ಮಾಡಲೇಬೇಕು. ಕಂಪನಿ ಹ್ಯಾಸ್ ಟು ಬಿಯರ್ that expense. See, then how to calculate that cost? Okay, so cost of preference share capital can be calculated as, so preference share capital na ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಯೂಸ್ ಟು ಕ್ಯಾಲ್ಕುಲೇಟ್ ಫಾರ್ ದ ಡೆಟ್, so where we will get one formula same wise here preference share capital also there is one formula. So what is that? Kp is equal to R divided by P. You can see the formula here. Kp is equal to R divided by P. So what is this Kp? Kp is nothing but what? Cost of preference capital. R is nothing but rate of dividend. P is nothing but net proceeds. Okay, so Kp ಅಲ್ಲಿ ನಾವು ಏನು ಮಾಡ್ತಿದ್ವಿ, ಕೆ ಡಿ ಅಂತ ತಗೋತಿದ್ವಿ. ಕೆ ಡಿ ಅಂದರೆ ಕಾಸ್ಟ್ ಆಫ್ ಡೆಟ್ ಅಂತ ತಗೋತಿದ್ವಿ, ಹೌದಿಲ್ರಿ? ಇಲ್ಲೇನದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್. ಆರ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಡಿವಿಡೆಂಡ್, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ತಗೋತಿದ್ವಿ. ಪಿ ಈಸ್ ನಥಿಂಗ್ ಬಟ್ ನೆಟ್ ಪ್ರೊಸೀಡ್ಸ್. ನಾವು ಡೆಟ್ನ ಹೆಂಗೆ ತಗೋತಿದ್ವಿ, ಪ್ರಿನ್ಸಿಪಲ್ ಅಂತ ತಗೋತಿದ್ವಿ, ಹೌದಿಲ್ರಿ? ಸೊ ನಾವು ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ cost of preference share capital. Okay, see here also three situations you will get for the preference share capital. So what are those that we will see now one by one. Okay, ಸೊ ಇದು ನಿಮ್ಗೆ ಆಲ್ರೆಡಿ ಕಾಸ್ಟ್ ಆಫ್ ಡೆಟ್ನಾಗೂ ನೋಡಿರಿ, ಅಲ್ಲೂ ನಾವು ಈ ಥರ ನಾವು ಕೊಡ್ತಿದ್ವಿ, ಅಟ್ ಪಾರ್, ಅಟ್ ಪ್ರೀಮಿಯಮ್, ಅಟ್ ಡಿಸ್ಕೌಂಟ್. ಸೊ ಲೈಕ್ ದಿಸ್ ವಿ ಯೂಸ್ ಟು make the payment of this. In the same way here also they have given. Okay, ಇಲ್ಲಿನೂ ನಿಮಗೆ ರಿಡೀಮೇಬಲ್, ಇರ್ರಿಡೀಮೇಬಲ್ ಅಂತ ಬರ್ತಾವೆ. ಇದು ನಾವು ಏನು ನೋಡ್ಲಿಕ್ಕತ್ತೀವಲ್ರಿ, ಇದು ಇರ್ರಿಡೀಮೇಬಲ್ ಅದ ರೀ, ಯಾಕಂದ್ರೆ ನಮಗಿಲ್ಲಿ ಟೈಮ್ ಪೀರಿಯಡ್ ಇಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತದೆ, ಅದು ಏನದ ರಿಡೀಮೇಬಲ್ ಅದ, ವೇರ್ ವಿ ವಿಲ್ ಗೆಟ್ ದ ಮೆಚ್ಯೂರಿಟಿ ಡೇಟ್. ಮೆಚ್ಯೂರಿಟಿ ಡೇಟ್ ಈಸ್ ನಥಿಂಗ್ ಬಟ್ ವಾಟ್? ಟೈಮ್ ಪೀರಿಯಡ್. ಓಕೆ, ಹೌ ವಿ ಯೂಸ್ ಟು ಕ್ಯಾಲ್ಕುಲೇಟ್ ಫಾರ್ ದ ಕಾಸ್ಟ್ ಆಫ್ ಡೆಟ್. So fine now, so see here this is about irredeemable preference share capital. So formula is same, only the amount will change. So if shares are issued at par, that is face value, what will be the formula? Kp is equal to R divided by P. Okay, and if it is issued at the discount, the same formula, Kp is equal to R divided by P. At premium, R divided by P. ನಿಮ್ಗೆ ಅನ್ಬೋದು ಮೇಡಮ್ ಎಲ್ಲನಾಗೂ ಸೇಮ್ ಅದಲ್ರಿ, ಮತ್ತು ಏನು ಚೇಂಜರ ಆಗ್ತದ್ರಿ ಅಂಥೇಳಿ. ಏನು ಚೇಂಜ್ ಆಗ್ತದೆ ಅಂತಂದ್ರೆ, ದಿಸ್ ವಿಲ್ ಚೇಂಜ್, ದಿಸ್ ಪಿ ವ್ಯಾಲ್ಯೂ. ರೇಟ್ ವಿಲ್ ನಾಟ್ ಚೇಂಜ್, ಕೀಪ್ ಇನ್ ಯುವರ್ ಮೈಂಡ್. ರೇಟ್ ಆಫ್ ಡಿವಿಡೆಂಡ್, ಸಾರಿ here what the rate of dividend we used to calculate, that will not change, that will remain fixed. Then what will change means that net proceeds P will change. ಸಿ ಪಿ ಅಂತ ಇತ್ತು ಅಂದ್ರೆ, ಪಾರ್ ವ್ಯಾಲ್ಯೂನಾಗ ಇತ್ತು ಅಂದರೆ ಡೈರೆಕ್ಟ್ಲಿ ನಾವು ಪಾರ್ ವ್ಯಾಲ್ಯೂನೇ ತೊಗೋತೀವಿ, ಅಂದರೆ ಫೇಸ್ ವ್ಯಾಲ್ಯೂ ತೊಗೋತೀವಿ. ಇನ್ ಕೇಸ್ ಡಿಸ್ಕೌಂಟ್ ಇತ್ತಂದ್ರೆ ಏನು ಮಾಡ್ತೀವಿ, ಇಫ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ ದ ಡಿಸ್ಕೌಂಟ್, ದೆನ್ ವಾಟ್ ವಿ ಯೂಸ್ ಟು ಡೂ, ವಿ ಯೂಸ್ ಟು ಡಿಡಕ್ಟ್ ದ ಡಿಸ್ಕೌಂಟ್ ಅಮೌಂಟ್ ಫ್ರಮ್ ದ ಫೇಸ್ ವ್ಯಾಲ್ಯೂ. ಓಕೆ, ಆ್ಯಂಡ್ ಇಫ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ ದ ಪ್ರೀಮಿಯಮ್, ಪ್ರೀಮಿಯಮ್ ಮೀನ್ಸ್ ಹೈಯರ್ ದನ್ ದ ಫೇಸ್ ವ್ಯಾಲ್ಯೂ, then what we will do, the percentage of premium amount is added to the face value.
ಎಷ್ಟು ಪರ್ಸೆಂಟ್ ಪ್ರೀಮಿಯಮ್ ಹೇಳಿರ್ತಾರಲ್ಲ ಅಷ್ಟು ಪರ್ಸೆಂಟನ್ನು ನಾವು ಏನು ಮಾಡ್ತೀವಿ ಫೇಸ್ ವ್ಯಾಲ್ಯೂಗೆ ಆ್ಯಡ್ ಮಾಡ್ತೀವಿ. ಡಿಸ್ಕೌಂಟ್ ಇದ್ದಾಗ ಡಿಸ್ಕೌಂಟ್ ಅಮೌಂಟ್ ಫೇಸ್ ವ್ಯಾಲ್ಯೂನಾಗ ಮೈನಸ್ ಮಾಡ್ತೀವಿ. ಪಾರ್ ಅಂತಿದ್ರೆ ಫೇಸ್ ವ್ಯಾಲ್ಯೂ ತೊಗೋತೀವಿ. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ. ಸೊ ಇದನ್ನು ನಿಮ್ಗೆ ಕ್ಲಿಯರ್ ಮಾಡಲಿಕ್ಕೆ ಒಂದಿನ ಎಕ್ಸಾಂಪಲ್ ತೊಗೋತೀನಿ. ಒಂದು ಪ್ರಾಬ್ಲಮ್ ನೋಡೋಣಂತ, ಸಿಂಪಲ್ ಪ್ರಾಬ್ಲಮ್ ಅದ ನೋಡೋಣಂತ್ರಿ. ಸಿ, ದಿಸ್ ಈಸ್ ಫ್ರಮ್ ಅ ಟೆಕ್ಸ್ಟ್ ಬುಕ್ ಓನ್ಲಿ. A company raised preference share capital rupees 5 lakh by issue of 10% preference shares of rupees 10 each. Okay, so one company is raising the preference share capital. So preference share capital estada 5 lakh ada by issue of 10% preference shares of rupees 10 each. Okay, so 10 ರೂಪಾಯಿಗೊಂದು ಶೇರ್ ಅಂತ ಲೆಕ್ಕ ಹಾಕ್ಯಾರ ಇಲ್ಲಿ. ಅಂತಾವು ಎಷ್ಟವ 5 ಲ್ಯಾಕ್ ಅದ. ಅಂದರೆ ಎಷ್ಟಾಯ್ತು ಅಮೌಂಟ್ ನೀವೇ ಹೇಳಬೇಕು. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್ ವೆನ್ ದೇ ಆರ್ issued. So you have to calculate the cost of capital when they are issued at the par at 10% premium, next 10% discount. Okay, so 10% ಪ್ರೀಮಿಯಮ್ನು ಅದ, 10% ಡಿಸ್ಕೌಂಟ್ನು ಅದ, ಆಮೇಲೆ ಪ್ಯಾರ್ ವ್ಯಾಲ್ಯೂನು ಕೊಟ್ಟಾರ. ಓಕೆ, ಇಲ್ಲಿ ಅವರು ಡೀಟೇಲ್ಸ್ ಏನು ಕೊಟ್ಟಿಲ್ಲ, ನಾನು ನಿಮ್ಗೆ ಹೇಳ್ತೀನಿ ಅಂತ. KD ಅಂತ ನಾವು ಏನು ತೊಗೋತಿದ್ವಿ ಕಾಸ್ಟ್ ಆಫ್ ಡೆಟ್ನಾಗ, ಇಲ್ಲಿ ನಾವು ಪ್ರಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡೋ ಮುಂದಾಗ KP ಅಂತ ತೊಗೋಬೇಕು. ಓಕೆ, ಸೊ KP ಈಸ್ ಈಕ್ವಲ್ ಟು, ಇಲ್ಲಿ ನಿಮ್ಗೆ ಮಿಸ್ಟೇಕಾಗಿ KD ಅಂತ ಕೊಟ್ಟಾರ, ನಾನು KD ತೊಗೋಬೇಡ್ರಿ, KP ಅಂತ ತೊಗೋರಿ. KP ಈಸ್ ಈಕ್ವಲ್ ಟು R ಡಿವೈಡೆಡ್ ಬೈ P. KP is nothing but cost of preference capital and R is rate of dividend. ಡಿವಿಡೆಂಡ್ ಎಷ್ಟು ಹೇಳಾರಿ ಇಲ್ಲಂದ್ರೆ 10% ಅಂತ ಹೇಳಾರ. ಸಿ, ಇಲ್ಲಿ ನೋಡ್ರಿ, ಕಂಪನಿ ರೈಸ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ rupees 5 lakh ಅಂತ ಹೇಳಾರ. ಅಂದ್ರೆ ನಮಗೆ ಡೈರೆಕ್ಟ್ಲಿ ಶೇರ್ ಕ್ಯಾಪಿಟಲ್ ಅಮೌಂಟ್ನೇ ಕೊಟ್ಬಿಟ್ಟಾರ. ಕಂಪನಿ ಇಶ್ಯೂಡ್ ಶೇರ್ಸ್ ಅಂತ ಕೊಟ್ಟಿಲ್ಲ, ಅಲ್ಲಿ ಏನು ಕೊಟ್ಟಾರ, ಡೈರೆಕ್ಟ್ಲಿ ಶೇರ್ ಕ್ಯಾಪಿಟಲ್ನೇ ಕೊಟ್ಟಾರ. ಎಷ್ಟು ಕೊಟ್ಟಾರ ಅಂದ್ರೆ 5 lakh. ಓಕೆ, ನಮಗೆ ಅವ್ರ ಫೇಸ್ ವ್ಯಾಲ್ಯೂ ಎದು ಕೊಟ್ಟಾರ ಅಂತಂದರೆ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್ ಅಮೌಂಟ್, ಅದರ ಸಂಬಂಧ ಫೇಸ್ ವ್ಯಾಲ್ಯೂ ಕೊಟ್ಟಾರ. ಫೇಸ್ ವ್ಯಾಲ್ಯೂ ಎಷ್ಟದ ಶೇರದ್ದು 10 rupees ಅದ ರೀ. ಓಕೆ, ಸೊ ವಿತ್ ದಿಸ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದೀಸ್ 3 ಥಿಂಗ್ಸ್. ಸೊ ಲೆಟ್ ಅಸ್ ಸ್ಟಾರ್ಟ್. ಸಿ, ಫಸ್ಟ್ ಒನ್, ವೆನ್ ದ ಶೇರ್ಸ್ ಆರ್ ಇಶ್ಯೂಡ್ ಎಟ್ ದ ಪಾರ್ ವ್ಯಾಲ್ಯೂಗೆ ಇಶ್ಯೂ ಮಾಡ್ಯಾರ. KD ಅಂತ ಕೊಟ್ರೆ KD ತೊಗೋಬೇಡ್ರಿ, KP ಅಂತ ತೊಗೋರಿ. KP ಈಸ್ ಈಕ್ವಲ್ ಟು R ರೇಟ್ ಆಫ್ ಡಿವಿಡೆಂಡ್ ಎಷ್ಟದ ಇಲ್ಲಿ ಅಂದ್ರೆ 10%. ಸೊ 5 lakh ಇಂಟು 10% ಎಷ್ಟು ಬರ್ತದೆ ರೀ? ಸೊ 5 lakh ಇಂಟು 10%. Okay, 0 cancels, 0 cancels. How much remained? 50,000. So 50,000 is our dividend. ಸೊ ಫೇಸ್ ವ್ಯಾಲ್ಯೂ ನಮ್ಗೆ ಬರ್ತದ 10 rupees ಅಂತ ಹೇಳಾರ, ಶೇರ್ ಕ್ಯಾಪಿಟಲ್ 5 lakh ಅಂತ ಕೊಟ್ಟಾರ. ಸೊ ಸಬ್ಸ್ಟಿಟ್ಯೂಟ್ ಇಟ್. ಸೊ 50,000 ಡಿವೈಡೆಡ್ ಬೈ 5 lakh. ಹೌ ಮಚ್ ಯು ವಿಲ್ ಗೆಟ್ ಆನ್ಸರ್? ಇಲ್ಲಿ ನೀವು ಡೈರೆಕ್ಟಾಗಿ ಇಂಟು 100 ಮಾಡೇ ತೊಗೊಂಡ್ಬಿಟ್ಟದ, ಥರ 10%. ಇನ್ ಕೇಸ್ 50 ಡಿವೈಡೆಡ್ ಬೈ 5 lakh ತೊಗೊಂಡ್ರೆ ಎಷ್ಟು ಬರ್ತಿತ್ತು ಅಂದರೆ 0.10 ಬರ್ತೈತೆ ರೀ, ಹೌದಿಲ್ಲ ರೀ? ಇಂಟು 100 ಮಾಡಿದ್ರೆ 10% ಆನ್ಸರ್ ನಮಗೆ ಸಿಗ್ತದೆ. ಓಕೆ, ನೆಕ್ಸ್ಟ್, ವೆನ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ ದ 10% ಪ್ರೀಮಿಯಮ್. ಸೊ 10% ಪ್ರೀಮಿಯಮ್ಲೆ ಇಶ್ಯೂ ಮಾಡ್ಯಾರ. ಸಿ, 5 lakh ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರ್ತದೆ? ಆಗಲೇ ನೋಡಿದ್ವಿ, 50,000 ಬರ್ತದೆ. ಈಗ ಇಲ್ಲಿ ನಾ ಪ್ರೀಮಿಯಮ್ ಅಂದರೆ ಏನು ಮಾಡ್ತೀನಿ, ಆ್ಯಡ್ ಮಾಡಬೇಕು. ನನ್ನ ಫೇಸ್ ವ್ಯಾಲ್ಯೂ ಎಷ್ಟದ ಅಂತಂದ್ರೆ, ನಂದು ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟದ 5 lakh ಅದ ರೀ, ಪ್ಲಸ್ ಪ್ರೀಮಿಯಮ್. ಸೊ ಪ್ರೀಮಿಯಮ್ ಎಷ್ಟದ ರೀ ನಂದು? ಪ್ರೀಮಿಯಮ್ ಈಸ್ 50,000. ಸೊ ಆ್ಯಡಪ್ ಮಾಡಿದ್ರೆ ಎಷ್ಟು ಬಂತು? 5,50,000. ಇಲ್ಲಿ ನಾ ಕ್ಯಾಲ್ಕುಲೇಷನ್ ಮಾಡಿ ನೋಡಿರಿ. KP ಈಸ್ ಈಕ್ವಲ್ ಟು R 50,000, P 5,50,000 ಇಂಟು 100. ಹೌ ಮಚ್ ಆನ್ಸರ್ ಐ ವಿಲ್ ಗೆಟ್? ಐ ಗೆಟ್ ದ ಆನ್ಸರ್ 9.09%. Okay, so 9.09% is my answer. So where the share is issued at the 10% premium, and here again share is issued at the 10% discount. ಅವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸಿ, KP is equal to dividend 50,000 will remain same,
ಡಿವೈಡೆಡ್ ಬೈ 4,50,000. ಸೊ 4,50,000 ಎದಕ್ಕಂದ್ರೆ ಇದು ಡಿಸ್ಕೌಂಟ್ ಅದ. ಸೊ ನನ್ನ ಫೇಸ್ ವ್ಯಾಲ್ಯೂ ಎಷ್ಟು ಅದ ರೀ ಪ್ರಿಫರೆನ್ಸ್ ಶೇರ್ಸದ್ದು 5 ಲ್ಯಾಕ್ ಅದ. ಸೊ ಆಗಲೇ 10% ಕ್ಯಾಲ್ಕುಲೇಟ್ ಮಾಡೀವಿ, ಮೈನಸ್ ಮಾಡಿದರೆ ಎಷ್ಟು ಬಂತು 50,000. ಸೊ ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ 50,000 ಮೈನಸ್ ಮಾಡಿದ್ರೆ ಎಷ್ಟು ಬಂತು ರೀ ನಿಮ್ದು ಆನ್ಸರ್ 4,50,000. ಓಕೆ, so that I have taken here. So 4,50,000 I have taken here into 100 ಮಾಡಿದ ಆನ್ಸರ್ ಎಷ್ಟು ಬರ್ತದೆ 11.11%. okay, 11.11 or 11.11%. so this is the calculation. it's very simple. ಇದನ್ನು ನೋಡ್ರಿ, ನನ್ನ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ರ ಮೇಲೆ ಮತ್ತೆ ಕಳಿಸ್ತೀನಿ, ನಿಮ್ಗೆ ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್. ಫೈನ್.